ದ್ವಿತೀಯ PUC ರಾಜ್ಯಶಾಸ್ತ್ರ ಇನ್ನೂ ಏನು ಓದಿಲ್ಲ, ನಾನು ಓದಬೇಕು. ಅದೇ ರೀತಿಯಾಗಿ ನನಗೆ ಇಂಪಾರ್ಟೆಂಟ್ ಕ್ವೆಶನ್ ಕೊಡಿ, ಹೇಗಾದರೂ ಮಾಡಿ 2 ದಿನದಲ್ಲಿ ನಾನು ಪಾಸ್ ಆಗಬೇಕು ಅಂತ ಯಾರಿಗೆಲ್ಲ ಕ್ವೆಶನ್ ಇದೆ, ಈ ಒಂದು ವಿಡಿಯೋ ನೋಡಿದರೆ 2 ದಿನದಲ್ಲಿ 80 ಅಂಕವನ್ನು ನೀವು ಆರಾಮಾಗಿ ಗಳಿಸ್ತೀರಾ. ಸೊ ಲಿಟ್ರಲಿ 100% ಶೋರ್ ಆಗಿ ಹೇಳ್ತಾ ಇದ್ದೇನೆ. ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ. ಈ ಒಂದು ವಿಡಿಯೋ ನೋಡಿದ ತಕ್ಷಣ ಒಂದು ಕಾನ್ಫಿಡೆಂಟ್ ಬರುತ್ತೆ. ನಾನು ಕೊಟ್ಟಿರೋಂಥ ಎಲ್ಲ ಪ್ರಶ್ನೆಗಳು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಬರುತ್ತೆ. ಆರಾಮಾಗಿ 75ರಿಂದ 78 ಅಂಕವನ್ನು ಗಳಿಸ್ತೀರಾ ಅಂತ ಹೇಳ್ತಾ ಇದ್ದೇನೆ. ಮಾಡಬೇಕಾಗಿರೋದು ಇಷ್ಟೇ, ವಿಡಿಯೋನ ಕೊನೆ ತನಕ ನೋಡಿ. ನಾನು ಹೇಳುವಂಥ ಗೈಡೆನ್ಸನ್ನು ನೀವು ಫಾಲೋ ಮಾಡಬೇಕು. ನಾನು ರಾಹುಲ್ ಬಿಡ್ನಾಳ್, ನೀವು ನೋಡ್ತಾ ಇದ್ದೀರಾ ರಾಹುಲ್ ಬಿಡ್ನಾಳ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ, ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ಟೆಲಿಗ್ರಾಮ್ ಚಾನಲಿಗೆ ಹೋಗಿ ಜಾಯ್ನ್ ಆಗಿ ಎಲ್ಲ ರೀತಿಯ PDF ನೋಟ್ಸನ್ನು ನನ್ನೆಲ್ಲ ಹಾಕ್ತಾ ಇದ್ದೇನೆ. ಇಲ್ಲಿ ನಾವು ಸ್ವಲ್ಪ ಕ್ವೆಶನ್ ಪೇಪರ್ ಪ್ಯಾಟರ್ನನ್ನು ನೋಡೋಣ. ಒಂದು 20 ಸೆಕೆಂಡಲ್ಲಿ ಮುಗಿಯುತ್ತೆ. ಇಲ್ಲಿ ಸ್ಕ್ರೀನ್ ಮೇಲೆ ನಾನು ತೋರಿಸ್ತಾ ಇದ್ದೇನೆ. ಸೊ ಇಲ್ಲಿ ನೋಡಿ MCQ ಕ್ವೆಶನ್ನ 5 ಕೇಳ್ತಾರೆ. ಯಾಕೆ ಪದೇ ಪದೇ ಹೇಳ್ತಾ ಇದ್ದೇನೆ ಅಂದರೆ ಮುಂದೆ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ. MCQ ಪ್ರಶ್ನೆ 5, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಒಂದು 5, ಮ್ಯಾಚ್ ದ ಫಾಲೋವಿಂಗ್ 5, 15 ಅಂಕ ಆಯಿತು. 1 ಮಾರ್ಕ್ ಕ್ವೆಶನ್ 5. ಅದೇ ರೀತಿ 2 ಅಂಕದ ಪ್ರಶ್ನೆಯನ್ನು 10 ಕೇಳಲಾಗುತ್ತೆ. 6 ಬರೀಬೇಕು. 6ಕ್ಕೆ ಮಾತ್ರ ಉತ್ತರ ಕೊಡಬೇಕು. 4 ಎಕ್ಸ್ಟ್ರಾ ಕ್ವೆಶನ್. 5 ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ. 6 ಪ್ರಶ್ನೆಯನ್ನು ಕೇಳ್ತಾರೆ. 6 ಪ್ರಶ್ನೆಗೆ ನೀವು ಉತ್ತರವನ್ನು ಬರೀಬೇಕು. 4 ಇಲ್ಲಿ ಎಕ್ಸ್ಟ್ರಾ ಕ್ವೆಶನ್. ಅದೇ ರೀತಿಯಾಗಿ 10 ಅಂಕದ 2 ಪ್ರಶ್ನೆಯನ್ನು ನೀವು ಬರೀಬೇಕಾಗುತ್ತೆ. 2 ಎಕ್ಸ್ಟ್ರಾ ಕ್ವೆಶನನ್ನು ಕೊಟ್ಟಿದ್ದಾರೆ. ಇದಿಷ್ಟು ಕ್ವೆಶನ್ ಪೇಪರ್ ಪ್ಯಾಟರ್ನ್. ಹಾಗಿದ್ರೆ ಈಗ ನಾವು ಏನು ಮಾಡಬೇಕಪ್ಪ ಅಂತಂದರೆ ಬ್ಲೂ ಪ್ರಿಂಟನ್ನು ನೋಡ್ಕೊಂಬಿಡೋಣ. ಒಂದ್ಸಲ ನಾನು ಆಲ್ರೆಡಿ ನಿನ್ನೆನೂ ಒಂದು ಬ್ಲೂ ಪ್ರಿಂಟ್ ವಿಡಿಯೋ ಮಾಡಿದ್ದೆ. ಕೇವಲ 2ರಿಂದ 3 ಅಧ್ಯಾಯವನ್ನು ಓದಿ ಯಾವ ರೀತಿ 80ಕ್ಕೆ 80 ಅಂಕ ಗಳಿಸೋದು ಅಂತ. ಈಗ ಬ್ಲೂ ಪ್ರಿಂಟನ್ನು ಹೇಳ್ತಾ ಇದ್ದಾರೆ. ಡೈರೆಕ್ಟಾಗಿ ಇಂಪಾರ್ಟೆಂಟ್ ಕ್ವೆಶನ್ನ ಕೊಡ್ತಾ ಇದ್ದೇನೆ. ಜಸ್ಟ್ ನೀವೇನು ಮಾಡಬೇಕು, ಇಂಪಾರ್ಟೆಂಟ್ ಕ್ವೆಶನನ್ನು ಫಾಲೋ ಮಾಡಬೇಕು ಆ್ಯಸ್ ಪರ್ ಬ್ಲೂ ಪ್ರಿಂಟ್ ಪ್ರಕಾರ. ಈಗ ನಾನು ಕ್ವೆಶನ್ ಪೇಪರನ್ನು ನಾನು ಈಗ ತೋರಿಸ್ತೇನೆ. ದ್ವಿತೀಯ PUC ರಾಜ್ಯಶಾಸ್ತ್ರದ ಇದನ್ನು ತೋರಿಸ್ತಾ ಇದ್ದೇನೆ. ಯಾವುದಪ್ಪ ಕ್ವೆಶನ್ಸನ್ನು ತೋರಿಸ್ತೇನೆ. 1 ನಿಮಿಷ. ಈಗ ನಮಗೇನು ಬೇಕು ಅಂತಂದರೆ ನಾವು ಎಷ್ಟು ಬರಿಬೇಕು, ನಾವು ಬರಿಬೇಕಾಗಿರ್ತಕ್ಕಂಥದ್ದು ಎಷ್ಟು, 2 ಅಂಕದ ಒಂದು 5 ಪ್ರಶ್ನೆ ಬರಿಬೇಕು. 5 ಅಂಕದ ಒಂದು 5 ಪ್ರಶ್ನೆಯನ್ನು 6 ಪ್ರಶ್ನೆಯನ್ನು ಬರಿಬೇಕು. ಅದೇ ರೀತಿಯಾಗಿ 10 ಅಂಕದ 2 ಪ್ರಶ್ನೆಯನ್ನು ಬರಿಬೇಕು. ಇದಿಷ್ಟನ್ನು ಬರಿಬೇಕು. ಹಾಗಿದ್ದರೆ 1ನೇ ಅಧ್ಯಾಯದಲ್ಲಿ ನೀಲಿ ನಕ್ಷೆ ಆಧಾರಿತ ಖಚಿತ ಪ್ರಶ್ನೆಗಳಂತ ಹಾಕಿದ್ದೇನೆ. ಇಲ್ಲಿ ನೀವು ನೋಡಿ ನಾನು ಹೇಳಿದಾಗೆ ಯಾವ್ದ್ಯಾವ್ದು ಓದಬೇಕು ಯಾವ್ದ್ಯಾವ್ದು ಓದಬಾರ್ದು ಅಂತ ನೀವು ಫಾಲೋ ಮಾಡೋದಾದರೆ ಓಕೆ. ಇಲ್ಲ ನಮ್ಗೆ ಎಲ್ಲ ಚಾಪ್ಟರ್ ಮೇಲೆ ಇಂಪಾರ್ಟೆಂಟ್ ಕ್ವೆಶನ್ ಕೊಡಿ ಅಂತಂದರೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೇನೆ, ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿದ್ದೇನೆ. ಆ ಒಂದು ವಿಡಿಯೋನ ಬೇಕಿದ್ರೆ ಹೋಗಿ ನೋಡಿ. ಇಲ್ಲಿ 1ನೇ ಅಧ್ಯಾಯವನ್ನು ಓದ್ತಾ ಇಲ್ಲ ನಾವು. 1ನೇ ಅಧ್ಯಾಯದಲ್ಲಿ ಕೇವಲ 5 ಅಂಕದ 1 ಪ್ರಶ್ನೆ ಬರ್ತಾ ಇದೆ. ಈ 1ನೇ ಅಧ್ಯಾಯವನ್ನು ನಾವು 2 ಅಂಕದ ಪ್ರಶ್ನೆಗಾಗಿ ಓದ್ತಾ ಇದ್ದೇವೆ. ಸೊ ಹೀಗಾಗಿ ಇಲ್ಲಿ 2 ಅಂಕದ ಪ್ರಶ್ನೆ 3 ಕೇಳಲಾಗುತ್ತೆ. 2 ಅಂಕದ ಪ್ರಶ್ನೆ ಇಲ್ಲಿ 3 ಇದೆ. ಸೊ ಹೀಗಾಗಿ 2 ಅಂಕದ ಪ್ರಶ್ನೆಯನ್ನು ಈ ಒಂದು ವಿಡಿಯೋದಲ್ಲಿ ಓದಲೇಬೇಕು. ಈ ಒಂದು ಚಾಪ್ಟರ್ನಿಂದ ಓದಬೇಕು. 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ, 5 ಅಂಕದ ಪ್ರಶ್ನೆ ಈ ಒಂದು ಚಾಪ್ಟರ್ನಿಂದ ಓದಬೇಕಾಗುತ್ತೆ. 1 ಅಂಕದ ಪ್ರಶ್ನೆ ಎಲ್ಲ ಇಲ್ಲಿ ತೋರಿಸ್ತಾ ಇದ್ದೇನೆ, ನೋಡ್ಕೊಂಬಿಡಿ. 1 ಅಂಕದ ಪ್ರಶ್ನೆ ಇಲ್ಲಿ ನೋಡ್ಕೊಂಬಿಡಿ. ಸೊ ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ 2ನೇ ಅಧ್ಯಾಯದಿಂದ 10 ಅಂಕದ ಒಂದು ಪ್ರಶ್ನೆಯನ್ನು ಬರೀಬೇಕಾಗುತ್ತೆ. 2ನೇ ಅಧ್ಯಾಯದಿಂದ 10 ಅಂಕದ ಒಂದು ಪ್ರಶ್ನೆ. ಇಲ್ಲೆಲ್ಲ ಕ್ವೆಶನನ್ನು ತೋರಿಸ್ತಾ ಇದ್ದೇನೆ. 1 ಅಂಕದ ಪ್ರಶ್ನೆಯನ್ನು ನೋಡಿ. ಅಧ್ಯಾಯ 2ರಲ್ಲಿ 1 ಅಂಕದ 2 ಪ್ರಶ್ನೆ ಕೇಳ್ತಾರೆ. 2 ಅಂಕದ 1 ಪ್ರಶ್ನೆ, 10 ಅಂಕದ 1 ಪ್ರಶ್ನೆ. ಇಷ್ಟು. ಸೊ ಹೀಗಾಗಿ ಇಲ್ಲಿ ನಾವು ಓದಬೇಕಾಗಿರೋದು ಏನಪ್ಪ ಅಂತಂದರೆ 1 ಅಂಕದ ಪ್ರಶ್ನೆಯನ್ನು ಇಲ್ಲೆಲ್ಲ ಕೊಟ್ಟಿದ್ದೇನೆ. ಒಂದು ವಿಸ್ತರಿಸಿ ಬರೆಯಿರಿ. ಈ ಒಂದು ಚಾಪ್ಟರ್ನಿಂದ ಕೇಳ್ತಾರೆ. ಈ ಚಾಪ್ಟರ್ನಿಂದ ಬಂದೇ ಬರುತ್ತೆ. ಇಲ್ಲಿ 2 ಅಂಕದ ಪ್ರಶ್ನೆಯನ್ನು ಕೊಟ್ಟಿದ್ದೇನೆ. ಇವಿಷ್ಟೇ ಪ್ರಶ್ನೆ, ಇವೇ ಇಂಪಾರ್ಟೆಂಟ್. ಇಲ್ಲಿ ಇವೇ ಇಂಪಾರ್ಟೆಂಟ್. 10 ಅಂಕದ ಪ್ರಶ್ನೆಯಲ್ಲಿ ನೋಡಿ, ಕರೆಕ್ಟಾಗಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಇಲ್ಲಿ ಭಾರತದ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸಿ. ಇಂಪಾರ್ಟೆಂಟ್ ಪ್ರಶ್ನೆ, ಫಿಕ್ಸ್ ಪ್ರಶ್ನೆ ಇದು. ಪದೇ ಪದೇ ಇದನ್ನೇ ಕೇಳ್ತಾ ಇದ್ದಾರೆ. ಈ ಒಂದು ಪ್ರಶ್ನೆಯನ್ನು ಕಡ್ಡಾಯವಾಗಿ ಓದ್ಕೊಂಬಿಡಿ. ಇಲ್ಲ ಇನ್ನೂ ಒಂದು ಯಾವುದಾದ್ರೂ ಎಕ್ಸ್ಟ್ರಾ ಕೊಡಿ ಅಂತಂದರೆ ಈ ಭಾರತದಲ್ಲಿ ಪಕ್ಷ ಪದ್ಧತಿಯ ಸ್ವರೂಪ ಆಯಿತು. ನೆಕ್ಸ್ಟ್ ರಾಜಕೀಯ ಪಕ್ಷಗಳ ಕಾರ್ಯ, ಇದೊಂದು ಓದ್ಕೊಳ್ಳಿ. ಇಲ್ಲ ಈ ಪ್ರತ್ಯಕ್ಷ ಚುನಾವಣೆ ಪರೋಕ್ಷ ಚುನಾವಣೆ ನೀವು ಆಲ್ರೆಡಿ ಓದಿಟ್ಕೊಂಡಿರ್ತೀರ. ಇದು ಜಸ್ಟ್ ಒಂದ್ಸಲ ಕಣ್ಣಾಡಿಸ್ಕೊಳ್ಳಿ, ನೋಡ್ಕೊಳ್ಳಿ, ಗ್ಲಾನ್ಸ್ ಮಾಡಿ. ಇದಿಷ್ಟಾಯಿತು. ಭಾರತದಲ್ಲಿ ಆಡಳಿತ ಯಂತ್ರ, ಇಲ್ಲಿ 5 ಅಂಕದ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತೆ. 5 ಅಂಕದ ಒಂದು ಪ್ರಶ್ನೆನ ನೀವು ಇಲ್ಲಿ ಓದ್ತಿದ್ರೆ ಓದ್ಬೋದು. ಇಲ್ಲಿ ಒಂದು ಪ್ರಶ್ನೆನ ತಗೊಳ್ಳಿ. ಇಲ್ಲಿ 1 ಅಂಕದ ಪ್ರಶ್ನೆ ಇಲ್ಲಿ ಕೇಳಿದ್ದಾರೆ, 2 ಅಂಕದ ಪ್ರಶ್ನೆ ಕೇಳಿದ್ದಾರೆ. ಈ 2 ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆ ಫಿಕ್ಸ್ ಅಂತಲೇ ಇಟ್ಕೊಂಡ್ಬಿಡಿ. ಇವನಿಷ್ಟನ್ನು ನೀವು ಕಡ್ಡಾಯವಾಗಿ ಓದಲೇಬೇಕಾಗುತ್ತೆ. ಅಧ್ಯಾಯ 4ರಲ್ಲಿ 1 ಅಂಕದ 2 ಪ್ರಶ್ನೆ, 5 ಅಂಕದ 2 ಪ್ರಶ್ನೆಯನ್ನು ಕೇಳ್ತಾರೆ ಅಧ್ಯಾಯ 4ರಲ್ಲಿ. ಹಾಗಿದ್ರೆ 1 ಅಂಕದ ಪ್ರಶ್ನೆನ ಇಲ್ಲಿ ನಾಸಿಕ್ ಕಲಾರಾಮ್ ದೇವಸ್ಥಾನವನ್ನು ಮೊದಲು ಪ್ರವೇಶಿಸಿದ ದಲಿತ ನಾಯಕರು ಯಾರಂತಂದರೆ ಅಂಬೇಡ್ಕರ್. ಇದು ಆಲ್ರೆಡಿ ಡಿಸ್ಕಷನ್ ಮಾಡಿದೆ. ಈಗ ನಾವು 5 ಅಂಕದ ಪ್ರಶ್ನೆಯನ್ನು ನೋಡೋಣ. 1 ಅಂಕದ ಪ್ರಶ್ನೆ ಇಲ್ಲಿದೆ, ಜಸ್ಟ್ ನೋಡ್ಕೊಂಬಿಡಿ.
5 ಅಂಕದ ಪ್ರಶ್ನೆ ಇಲ್ಲಿ ನೋಡಿ, 5 ಅಂಕದ ಪ್ರಶ್ನೆ ಇಲ್ಲಿ 2 ಕೇಳ್ತಾರೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಅಂತ ನೋಡೋದಾದರೆ ಇವೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆ. ಇಲ್ಲಿ ಮೊದಲನೇದಾಗಿ ಪರಿಸರ ಚಳವಳಿ, ಕಾರ್ಮಿಕ ಚಳವಳಿ, ಹಿಂದುಳಿದ ಚಳವಳಿ, ಮಹಿಳಾ ಚಳವಳಿ, ಇವೆಲ್ಲ ಇಂಪಾರ್ಟೆಂಟ್. ಪದೇ ರಿಪೀಟ್ ಆಗಿವೆ. ಈ ಒಂದು 4 ಪ್ರಶ್ನೆಯನ್ನು ಓದ್ಕೊಳ್ಳಿ. ಇಲ್ಲಿ ಇನ್ನೊಂದೇನಪ್ಪ ಅಂತಂದರೆ ರೈತ ಚಳವಳಿ ಒಂದನ್ನು ಓದ್ಕೊಳ್ಳಿ, ಇಂಪಾರ್ಟೆಂಟ್ ಪ್ರಶ್ನೆ. ಅಧ್ಯಾಯ 5ರಲ್ಲಿ 1 ಅಂಕದ 4 ಪ್ರಶ್ನೆ, 5 ಅಂಕದ 1 ಪ್ರಶ್ನೆ, 10 ಅಂಕದ 1 ಪ್ರಶ್ನೆಯನ್ನು ಕೇಳ್ತಾರೆ. 1 ಅಂಕದ ಪ್ರಶ್ನೆನ ನೋಡ್ಕೊಂಬಿಡಿ, ಇಲ್ಲಿ ತೋರಿಸ್ತಾ ಇದೆ ನಾನು. ಅದೇ ರೀತಿ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಭ್ರಷ್ಟಾಚಾರ, ಈ ಒಂದು PDF ಅನ್ನು ನಾನು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೇನೆ. 5 ಅಂಕದ ಪ್ರಶ್ನೆ ಇಲ್ಲಿದೆ. 5 ಅಂಕದ ಪ್ರಶ್ನೆ 1 ಕೇಳ್ತಾರೆ. ಸೊ 10 ಅಂಕದ ಪ್ರಶ್ನೆನ ಇಲ್ಲಿ ಅಟೆಂಪ್ಟ್ ಮಾಡಿ. ಅಧ್ಯಾಯ 6ರಲ್ಲಿ 1 ಅಂಕದ 1 ಪ್ರಶ್ನೆ, 5 ಅಂಕದ 2 ಪ್ರಶ್ನೆಯನ್ನು ಕೇಳ್ತಾರೆ. ಸೊ ಹೀಗಾಗಿ ಈ 4 ಪ್ರಶ್ನೆಯಲ್ಲಿ ನೋಡಿ, ಅಸ್ಮಿತ ರಾಜಕಾರಣದ ಉದಯಕ್ಕೆ ಕಾರಣ, ಸಮ್ಮಿಶ್ರ ವ್ಯವಸ್ಥೆ ಗುಣ, ಈ ಅಸ್ಮಿತ ರಾಜಕಾರಣದ ವಿವಿಧ ಅಂಶಗಳನ್ನು ಅಥವಾ ಪ್ರಮುಖ ಆಧಾರಗಳನ್ನು ಚರ್ಚಿಸಿ, ಈ 3 ಪ್ರಶ್ನೆಯಲ್ಲಿ 2 ಪ್ರಶ್ನೆ ಬರುತ್ತೆ. ಸೊ ಇದನ್ನು ಓದ್ಕೊಂಡ್ಬಿಡಿ. ಅಧ್ಯಾಯ 7ರಲ್ಲಿ 10 ಅಂಕದ 1 ಪ್ರಶ್ನೆ ಬರ್ತಾ ಇದೆ. 1 ಅಂಕದ 3 ಪ್ರಶ್ನೆ ಕೇಳ್ತಾ ಇದ್ದಾರೆ. ಇದೆಲ್ಲ ಖಾಸಗೀಕರಣ ಅಂದರೇನು, ಜಾಗತೀಕರಣ ಅಂದರೇನು, ಉದಾರೀಕರಣ ಅಂದರೇನು, ಇದ್ರ ಮೇಲೆ 1 ಪ್ರಶ್ನೆ ಬರುತ್ತೆ, ಓದ್ಕೊಂಬಿಡಿ. ಇಲ್ಲಿ ನೋಡಿ, ಈ 10 ಅಂಕದ ಪ್ರಶ್ನೆ ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣ, ಈ 3ರಲ್ಲಿ 1 ಪ್ರಶ್ನೆ ಫಿಕ್ಸ್. 2ನೇ ಅಧ್ಯಾಯದಲ್ಲಿ ಪಕ್ಷ ಪದ್ಧತಿಯ ಸ್ವರೂಪ ಅದು ಒಂದು ಹೇಳಿದೆ, ಅದೊಂದು ಫಿಕ್ಸ್ ಪ್ರಶ್ನೆ. ಈ 3ರಲ್ಲಿ 1 ಪ್ರಶ್ನೆ ಫಿಕ್ಸ್. ಅಸ್ಮಿತೆ ರಾಜಕಾರಣದ ದೋಷ ಅವಗುಣ ಅದನ್ನೊಂದು ಹೇಳಿದೆ. ಇನ್ನೊಂದು ಅಲ್ಲಿ ಆ ಒಂದು 6ನೇ ಅಧ್ಯಾಯದಲ್ಲಿ 2 ಪ್ರಶ್ನೆ ಸಿಕ್ತು. ಈ ಒಂದು ಅಧ್ಯಾಯದಲ್ಲಿ 3 ಪ್ರಶ್ನೆ ಸಿಗ್ತಾ ಇದೆ. ಅಂತಂದರೆ ಇದು 10 ಅಂಕದ ಪ್ರಶ್ನೆ, ಅಲ್ಲಿ 5 ಅಂಕದ ಪ್ರಶ್ನೆಯನ್ನು ಹೇಳಿದ್ದೇನೆ. ಇಲ್ಲಿ 10 ಅಂಕದ 1 ಪ್ರಶ್ನೆಯನ್ನು ಕೇಳಾಗುತ್ತೆ. ಅಧ್ಯಾಯ 8ರಲ್ಲಿ 10 ಅಂಕದ 1 ಪ್ರಶ್ನೆ ಕೇಳ್ತಾರೆ. ಇದನ್ನು ಬಿಟ್ಬಿಡಿ. 9ನೇ ಅಧ್ಯಾಯದಲ್ಲಿ ನಾವು 5 ಅಂಕದ 2 ಪ್ರಶ್ನೆಯನ್ನು ನೋಡ್ತಾ ಇದ್ದೇವೆ. ಇವೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆಯನ್ನು ನೋಡ್ಕೊಂಬಿಡಿ. 10 ಅಂಕದ ಪ್ರಶ್ನೆಗಳು. ಅಧ್ಯಾಯ 9ರಲ್ಲಿ 2 ಅಂಕದ ಪ್ರಶ್ನೆ, ಇವೆಲ್ಲ ನೋಡಿ. 2 ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ. 5 ಅಂಕದ ಪ್ರಶ್ನೆ ಇಲ್ಲಿ 3 ಕೊಟ್ಟಿದ್ದೇನೆ, ಇಲ್ಲಿ ಒಂದು 3-4 ಇದೆ. ಇದನ್ನು ನೀವು ಲಿಟ್ರಲಿ ಓದಬೇಕು. ಇದರಲ್ಲೂ ಸಹ ತುಂಬ ಇಂಪಾರ್ಟೆಂಟ್ ಯಾವುದು ಅಂತ ಹೇಳೋದಾದರೆ, ಪಂಚಶೀಲ ತತ್ವವನ್ನು ಕುರಿತು ಬರೆಯಿರಿ, ವಿದೇಶಾಂಗ ನೀತಿಯ ಪ್ರಾಮುಖ್ಯತೆ, ಅದೇ ರೀತಿಯಾಗಿ ಪಾಕಿಸ್ತಾನ ದೇಶದ ಕಾಶ್ಮೀರ ಸಮಸ್ಯೆ ಕುರಿತು ಬರೆಯಿರಿ, ಇದೊಂದು, ಭಾರತದ ವಿದೇಶಾಂಗ ನೀತಿ. ಈ ಒಂದು 3 ಪ್ರಶ್ನೆ 4 ಪ್ರಶ್ನೆಯನ್ನು ಓದಿ ಇದರಲ್ಲಿ 2 ಕೇಳ್ತಾರೆ. ಇದಿಷ್ಟು ಆಯಿತು. ಇನ್ನು ಇಂಗ್ಲೀಷ್ ಮೀಡಿಯಮ್ದವ್ರದ್ದು ಹೇಳೋದಾದರೆ, ಇದೇ PDF ಅನ್ನು ನಾನು ಆ್ಯಸ್ ಇಟ್ ಈಸ್ ಟ್ರಾನ್ಸ್ಲೇಷನ್ ಮಾಡಿ ಟೆಲಿಗ್ರಾಮಲ್ಲಿ ಹಾಕಿದ್ದೇನೆ. ಜಸ್ಟ್ ನೀವು ಅಲ್ಲಿ ಹೋಗಿ, ಈ ಒಂದು ಇದು ಕನ್ನಡದಲ್ಲಿದೆ, ವರ್ಷನ್ ಕನ್ನಡ ಇದೆ, ಇಂಗ್ಲೀಷ್ ವರ್ಷನ್ PDF ಅನ್ನು ಟೆಲಿಗ್ರಾಮಲ್ಲಿ ಹಾಕಿದ್ದೇನೆ. ಜಸ್ಟ್ ಹೋಗಿ ಆ ಒಂದು PDF ಅನ್ನು ತಗೊಳ್ಳಿ. ಜಸ್ಟ್ ನೀವು ಓದಬೇಕು, ಲಿಟ್ರಲಿ ಓದಬೇಕು, ಅಂದಾಗ ಮಾತ್ರ ಸ್ಕೋರ್ ಆಗುತ್ತೆ. ನಡೀರಿ, ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೀನಿ. ಧನ್ಯವಾದ ಸ್ನೇಹಿತರೆ.